ಎಲ್ರಿಗೂ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ? ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀನಿ. ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಸನ್ನಿಧಿ ಇದು. ಇಲ್ಲಿಗೆ ಬಂದಿದ್ದೀನಿ ನಾನು. ಇದು ನಾನು ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಇವತ್ತು ಅದಕ್ಕೆ ಟೈಮು ಕೂಡಿ ಬಂತು, ಹಂಗಾಗಿ ಬಂದೆ ನಾನು. ತುಂಬ ಚೆನ್ನಾಗೈತೆ ವರಾಂಡ ಎಲ್ಲ. ನಾನು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೆ, ಹಂಗಾಗಿ ತುಂಬ ಚೆನ್ನಾಗೈತೆ ಇಲ್ಲೂ ಎಲ್ಲ ವಾತಾವರಣ ಎಲ್ಲ. ನನಗೆ ನೋಡಿ ತುಂಬ ಒಂದು ನೆಮ್ಮದಿಯ ತಾಣ ಇದು. ಎಷ್ಟು ವರಾಂಡ ಐತೆ ಅಂದರೆ ಚೆನ್ನಾಗಿ ಮಾಡೋರು. ಇದು ಹೊಸ್ದಾಗಿ ಕಟ್ಟಿಸ್ತಾ ಇರೋ ಇದು ಅನಿಸುತ್ತದು. ಹೊಸ್ದಾಗಿ ಕಟ್ಟಿಸ್ತವ್ರೆ, ಅದು ಇನ್ನೂ ರೆಡಿ ಆಗ್ತೈತೆ. ಇದು ಮುಂದೆಗಡೆ ಮಂಟಪ, ಇದು ಚೆನ್ನಾಗೈತೆ ನೋಡಿ. ಹಂಗೆ ಮುಂದೆ ಬಂದರೆ ಇಲ್ಲಿ ಕಂಬದ ಕಲ್ಲು, ಕಂಬ ಮತ್ತು ಎಲ್ಲ ಗಡ್ಗಂಬ ಅಂತಾರಲ್ಲ ಅದು, ಮತ್ತು ಮುಂದೆಗಡೆ ಎಲ್ಲ ಎಷ್ಟು ಒಂದು ಚೆನ್ನಾಗೈತೆ ದೊಡ್ಡದಾಗಿ. ದೇವಸ್ಥಾನ ಒಳಗಡೆ ಎಲ್ಲ ತುಂಬ ದೊಡ್ಡದಾಗೈತೆ ದೇವಸ್ಥಾನ. ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ. ಜಾತ್ರೆ ಮಾಡ್ತಾರಲ್ವ, ಜಾತ್ರೆ ಮಾಡಿದಾಗೆಲ್ಲ ಇಲ್ಲಿ ತುಂಬ ಜನ ಸೇರ್ತಾರಲ್ವ, ಅದಕ್ಕೆ ಆ ಥರ ಎಲ್ಲ ದೊಡ್ಡದಾಗಿ ಮಾಡಿಸವ್ರೆ. ನಾನು ಈ ದೇವಸ್ಥಾನಕ್ಕೆ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆದರೆ ಬರೋಕ್ಕಾಗಲಿಲ್ಲ. ಇವತ್ತೇನೋ ನೋಡಿ, ಇದು ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಸನ್ನಿಧಿ. ಒಂದು ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗಬೇಕು ಅಂದರೆ ಒಂದು ಟೈಮ್ ಬರಬೇಕು. ಹಾಗಾಗಿ ನಾನು ನಿಜವಾಗ್ಲೂ ಗುಬ್ಬಿಲಿ ಇದೇನು ಜಾಸ್ತಿ ದೂರ ಇಲ್ಲ. ಗುಬ್ಬಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ದೂರ ಮುಂದಕ್ಕೆ ನಡ್ಕೊಂಡು ಬಂದರೆ ಯಡಿಯೂರ್ಗೆ ಹೋಗೋ ರೋಡಲ್ಲೇ ಬಲಮಕ್ಕೆ ಐತಿದು. ದೊಡ್ಡದಾಗೈತೆ ದೇವಸ್ಥಾನ, ತುಂಬ ಚೆನ್ನಾಗೈತೆ ನಿಜವಾಗ್ಲೂ. ತುಂಬ ಚೆನ್ನಾಗೈತೆ. ಕಂಬಗಳೆಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಹೆಂಗೈತೆ ಅಂತ. ನಾನು ಬೆಂಕಿ ಕಡ್ಡಿ ಇಸ್ಕೊಂಬರೋಣ ಅಂತ ಒಳಗಡೆ ಹೋಗ್ತಾಯಿದ್ದೀನಿ. ಐನವರು ತೀರ್ಥ ಕೊಡ್ತಾಯಿದ್ರು. ಹೀಗೆ ತೀರ್ಥನ ತಗೊಳ್ಳೋಣ ಅಂದ್ಬಿಟ್ಟು ಇನ್ನೇನು ಅವರು 12:45 ಬಾಗಿಲು ಮುಚ್ಚುತ್ತಾರಂತೆ. 1 ಗಂಟೆಗೇನೋ ಬಾಗಿಲು ತೆಗಿತಾರಂತೆ. ನಾವು ಹೋದಾಗ 12:45 ಆಗಿತ್ತು. ಅವಾಗ ಬಾಗಿಲು ಹಾಕ್ಬಿಟ್ರು ಅವರು. ಒಂದು ಸ್ವಲ್ಪ ಅಷ್ಟೇ ನಾನು ದೇವ್ರನ್ನ ನೋಡಿದ್ದು, ಹಾಗಾಗಿ ಇವಾಗ ಬಾಗಿಲು ಹಾಕವ್ರೆ. ಇನ್ನೇನು ತೆಗಿತಾರೆ, ಇನ್ನೊಂದು 10 ನಿಮಿಷ ಅಂತೆ. ಹಾಗಾಗಿ ನಾನು ಸುತ್ತಲೂ ಕಂಬಗಳ್ನ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ದೇವಸ್ಥಾನ ಎಷ್ಟು ದೊಡ್ಡದಾಗೈತೆ ಅಂದರೆ ನಾನು ಯಾವತ್ತೂ ಬಂದಿರಲಿಲ್ವಲ್ಲ, ಹಾಗಾಗಿ ಇಲ್ಲೆಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೈತೆ ಕೂತ್ಕೊಳ್ಳೋಕ್ಕೆ, ನಿಂತ್ಕೊಳ್ಳೋಕ್ಕೆ. ಒಂದು 10 ನಿಮಿಷ ಸ್ವಾಮಿ ಸನ್ನಿಧಿಲಿ ಒಂದು 10 ನಿಮಿಷ ಕೂತ್ಕೊಂಡು ಬರ್ಬೋದು. ಹಾಗಾಗಿ ನಾನು ಈ ದೇವಸ್ಥಾನನ ನೋಡಬೇಕು ಅಂತ ಅಂದ್ಕೊಂಡೆ. ಹೆಂಗೋ ಸದ್ಯ ಬಂದೆ. ಇದೊಂದು ಯಾವ್ಯಾವ ಟೈಮಿಗೆ ಬರಬೇಕು ಆ ಟೈಮಿಗೆ ಬರ್ತೀವಿ ಅಷ್ಟೇ. ನಾವು ಅಂದ್ಕೊಂಡಾಗೆಲ್ಲ ಆಗೋಲ್ಲ. ಯಾವುದೇ ಒಂದು ದೇವಸ್ಥಾನಕ್ಕಾಗಿರ್ಬೋದು, ನಾವು ಅಂದ್ಕೊಂಡಂಗೆಲ್ಲ ಹೋಗೋಕ್ಕಾಗಲ್ಲ. ಕಡೆನೂ ಒಂದು ದೇವಸ್ಥಾನ, ಈ ಒಂದು ಗರ್ಭದ ಗುಡಿ ಐತೆ. ಇದ್ರ ಹೆಸರು ಇಲ್ಲಿ ನೋಡಿ, ಇಲ್ಲಿ ಹಾಕವ್ರೆ. ಇದು ಬಾಗಿಲು ಹಾಕಿದ್ರು, ಇದನ್ನು ನೋಡಿದ್ವಿ. ನನ್ನ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡಿಲ್ಲ, ಆಮೇಲೆ ಮಾಡೋಣ ಅಂದ್ಬಿಟ್ಟು. ಅಂದರೆ ದೇವಸ್ಥಾನ ಬಾಗಿಲು ತೆಗ್ದಿದ್ಮೇಲೆ ದೇವ್ರನ್ನ ವಿಡಿಯೋ ಮಾಡ್ತೀನಲ್ವ, ಅವೆಲ್ಲ ಹಂಗೆ ಮಾಡೋಣ ಅಂದ್ಬಿಟ್ಟು ಹತ್ರಕ್ಕೆ ಹೋಗಿ ವಿಡಿಯೋ ಮಾಡಿಲ್ಲ. ನೋಡಿ ಕಂಬಗಳೆಲ್ಲ ಹೆಂಗೈತೆ. ಇವೆಲ್ಲ ಎತ್ತಿ ಇಡೋಕ್ಕೆಲ್ಲ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವ. ದೊಡ್ಡದಾಗೈತೆ ದೇವಸ್ಥಾನ. ಹಾಗಾಗಿ ಎಲ್ಲ ಬಂದವರೆಲ್ಲ ಕಾಯ್ತಾಯಿದ್ರು. 1 ಗಂಟೆ ಬಾಗಿಲು ತೆಗಿತೀವಿ ಅಂದ್ರಲ್ಲ, ಅದಕ್ಕೇ ಎಲ್ಲ ವೀಡಿಯೋ ಮಾಡ್ಕೊಂಡು ಸುತ್ತಲೂ ಎಲ್ಲ ಹಂಗೆ ವೀಡಿಯೋ ಮಾಡೋಣ ಅವ್ರು ಬಾಗಿಲು ತೆಗಿಯೋಷ್ಟೊತ್ತಿಗೆ ಅಂತೇಳಿ ಹಂಗೆ ಎಲ್ಲ ಕೆಳಕ್ಕೆ ಎಲ್ಲ ನೋಡ್ತಾಂಡು ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಇದು ಗೋಸಲ ಚನ್ನಬಸವೇಶ್ವರ ದೇವಸ್ಥಾನ ಗುಬ್ಬಿ. ಇದು ಫೇಮಸ್ ದೇವಸ್ಥಾನ, ಅಂದರೆ ಸಖತ್ತು ಹೆಸ್ರು ಮಾಡಿರುವಂಥ ಒಂದು ದೇವಸ್ಥಾನ ಇದು. ಇದಕ್ಕೆ ಒಂದು ಇತಿಹಾಸ ಐತಂತೆ ಈ ದೇವಸ್ಥಾನಕ್ಕೆ. ನಾನೆಲ್ಲ ಯೂಟ್ಯೂಬ್ಗಳಲ್ಲಿ ಕೇಳಿರೋದು, ಇದನ್ನೆಲ್ಲ ನಮಗೆ ಗೊತ್ತಿಲ್ಲ. ಕೇಳಿರೋದನ್ನ ನಾನು ಹೇಳಿದೆ ಅಷ್ಟೇ. ನೋಡಿ, ಇದು ಇಲ್ಲಿ ಕಲ್ಯಾಣಿ ಐತಂತೆ. ನಾನು ಹಂಗೆ ಕಲ್ಯಾಣಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡೋಣ ಕಲ್ಯಾಣಿ ನೋಡ್ಕೊಂಬರೋಣ ಯಾವ ಥರ ಐತೆ ಅಂತ. ನೋಡಿ, ಕಲ್ಯಾಣಿಗೆ ಕೆಳಗಡೆ ಬಾಗಿಲು ಬೀಗ ಹಾಕ್ಬಿಟ್ಟವ್ರೆ. ನಾನು ಹೋದೆ, ಬೀಗ ಹಾಕಿದ್ರು. ಏನು ಮಾಡೋದಂತ ಆ ಕಡೆ ಈ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ಲಿಲ್ಲ. ಹೋಗೋಕ್ಕೆ ಜಾಗ ಇಲ್ಲ ಒಳಗಡೆ. ನೋಡೋಣ ಅಂದ್ಬಿಟ್ಟು ಹಂಗೆ ಕೆಳಗೆ ಹೋಗ್ತಾಯಿದ್ದೀನಿ. ನೋಡೋಣ ಕೆಳಗಡೆ ಏನಾದ್ರು ಕ್ಲಿಯರಾಗಿ ಕಾಣಿಸ್ತೈತೇನೋ ಅಂದರೆ ಬಾಗಿಲು ಹಾಕವ್ರಲ್ಲ, ಹಂಗಾಗಿ ಒಳಗಡೆಯಿಂದ ನೋಡೋಣ ಅಂತ ಕೆಳಗೆ ಬಂದು ನೋಡ್ತಾಯಿದ್ದೀನಿ. ಮೆಟ್ಲಿಳಿದು ನೋಡಿ ಕಲ್ಯಾಣಿ ಎಷ್ಟು ಚೆನ್ನಾಗೈತೆ. ಕಲ್ಯಾಣಿ ಹೇಗೆ ಚೆನ್ನಾಗೈತೆ. ಆಮೇಲೆ ಸುತ್ತಲೂ ಎಲ್ಲ ಲಿಂಗಗಳೈತೆ. ಈ ಕಲ್ಯಾಣಿ ಒಳಗಡೆ ಏನು ಮಂಟಪ ಕಾಣಿಸ್ತೈತೆ, ಅದರೊಳಗೆಲ್ಲ ಬರೀ ಲಿಂಗಗಳೇ ಜೋಡಿಸಿರೋದು. ಹಂಗೂ ಎಷ್ಟು ಬೇಕೋ ಅಷ್ಟು ನಾನು ಕವರ್ ಮಾಡಿ ವಿಡಿಯೋ ಮಾಡಿದ್ದೀನಿ ನೋಡಿ. ಇಲ್ಲಿವರೆಗೂ ಐತೆ ಕಲ್ಯಾಣಿ. ಯಾವ ಕಾಲದಲ್ಲಿ ಕಟ್ಟಿರೋದೋ ಇದು ಗೊತ್ತಿಲ್ಲ. ನಿಜವಾಗ್ಲೂ ನೀರು ಅಷ್ಟೇ ಚೆನ್ನಾಗೈತೆ.
ಕಲ್ಯಾಣಿ ಚೆನ್ನಾಗಿ ಕಾಣಿಸ್ತಿತ್ತಂದರೆ ಒಂಥರ ಹಸುರುಗಡ್ದಂಗೆ ಆಗೈತೆ ನೀರು ಅಷ್ಟೇ. ಕಲ್ಯಾಣಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಏನಕ್ಕೋ ಗೇಟಿಗೆ ಬಾಗಿಲಿಗೆ ಬೀಗ ಹಾಕ್ಬಿಟ್ಟಿದ್ರು, ಒಳಗಡೆ ಬಿಡಲ್ವೋ ಏನೋ ಗೊತ್ತಿಲ್ಲ, ಕೇಳೋಕ್ಕೆ ಹೋಗಲಿಲ್ಲ. ಹಾಗಾಗಿ ನಾನು ಹಂಗೆ ಆ ಬಾಗಿಲಲ್ಲೇ ವೀಡಿಯೋ ಮಾಡಿರೋದು ಇದನ್ನು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅದಕ್ಕೆ ಬಾಗಿಲಲ್ಲೇ ವೀಡಿಯೋ ಮಾಡಿದ್ದೀನಿ, ಒಳಗಡೆ ಹೋಗ್ಲಿಲ್ವಲ್ಲ ಅದಕ್ಕೆ. ತುಂಬ ಚೆನ್ನಾಗೈತೆ ಇಲ್ಲಿ, ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಕಲ್ಯಾಣಿನೂ ಚೆನ್ನಾಗೈತೆ. ದಿನ ಸ್ವಲ್ಪ ಏನೋ ಸ್ವಚ್ಛತಾ ಕಾರ್ಯ ನಡೀತಾ ಐತೆ, ಅದಕ್ಕೆ ಬಾಗಿಲಿಗೆ ಬೀಗ ಹಾಕವ್ರೆ ಅಂತ ಹೇಳ್ತಾಯಿದ್ರು ಎಲ್ಲ. ಅವ್ರು ಯಾರೋ ಹೇಳ್ತಾಯಿದ್ರು, ನಾನು ಕೇಳಿಸ್ಕೊಂಡು ಬಂದೆ ಸುಮ್ಮನೆ. ಇದೆಲ್ಲ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದೇ ಚೆನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಕಲ್ಯಾಣಿ. ಇದೂ ಅಷ್ಟೇ, ನಾನು ಯೂಟ್ಯೂಬ್ಗಳಲ್ಲೇ ಜಾಸ್ತಿ ನೋಡಿರೋದು, ರಿಯಲಾಗಿ ನೋಡಿರಲಿಲ್ಲ, ಇವತ್ತೇ ನೋಡ್ತಾ ಇರೋದು ನಾನು. ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಪರವಾಗಿಲ್ಲ ವೀಡಿಯೋ ಮಾಡ್ಬೋದು. ನೋಡಿ ಈಚೆ ಬಂದೆ, ಒಂದು ಕಡೆ ಬ್ರಹ್ಮದೇವರು, ಒಂದು ಕಡೆ ಪರಮೇಶ್ವರ, ಒಂದು ಕಡೆ ಗಣಪತಿ ಸಿಂಹದ ಮೇಲೆ ಕೂತಿರೋದು. ಇದೆಲ್ಲ ಒಂದು ಚೆನ್ನಾಗಿ ಕೆತ್ತನೆಗಳು ಚೆನ್ನಾಗಿ ಮಾಡವ್ರೆ, ಇದು ಚೆನ್ನಾಗಿತ್ತು. ಆಮೇಲೆ ಇನ್ನೂ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮಾಡ್ತಾವ್ರಲ್ಲ, ಹಂಗಾಗಿ ಸ್ವಲ್ಪ ಇನ್ನೂ ಅದೇನೋ ಎಲ್ಲ ಇದು ಮಾಡ್ತಾವ್ರೆ, ಹಂಗಾಗಿ ಸ್ವಲ್ಪ ಎಲ್ಲ ಹಂಗಂಗೆ ಐತೆ ಏನೋ ಎಲ್ಲ. ನೋಡಿ ಈಗ ಮೇಲ್ಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ ಕಲ್ಯಾಣಿನ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಕಲ್ಯಾಣಿ. ನೋಡಿ ಇದೆಲ್ಲ ನಾನು ವೀಡಿಯೋ ಮಾಡಿದ್ದು, ದೇವಸ್ಥಾನದ ಬಾಗಿಲು ತೆಗಿಲಿಲ್ವಲ್ಲ ಅದಕ್ಕೆ ಹೋಗಿ ವೀಡಿಯೋ ಮಾಡಿದ್ದೀನಿ. ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ಮೈಸೂರಾಗ ಅರಮನೆ ನೋಡ್ತೀವಲ್ಲ ನೋಡಿ, ಆ ಥರ ಇತ್ತಿದು. ತುಂಬ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ದೇವ್ರುಗಳು ಅಲ್ಲೊಂದೆಲ್ಲ ದೇವ್ರುಗಳ್ನ ಕುಂಡ್ರಿಸಿದ್ರು. ಮೇಲ್ಗಡೆ ಇವರು ಅಕ್ಕಮಹಾದೇವಿ, ನನಗೆ ಗೊತ್ತಿರೋರು ಮಾತ್ರ ಹೇಳ್ತೀನಿ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಇವ್ರನ್ನೆಲ್ಲ ಇಲ್ಲಿ ಮೇಲ್ಗಡೆ ಕೆತ್ತನೆ ಮಾಡವ್ರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತೆಲ್ಲ, ಆರ್ಚ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಸುತ್ತಲೂ ಎಲ್ಲ ಹಂಗೆ ಕವರ್ ಮಾಡಿದ್ದೀನಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಇಷ್ಟೆಲ್ಲ ಈ ಥರ ಎಲ್ಲ ಬಂದು ಒಂದು ದೇವಸ್ಥಾನ ವೀಡಿಯೋ ಮಾಡೋದು ನನಗೆ ಒಂಥರ ಖುಷಿ. ನಾನು ಇನ್ನೂ ಗುಬ್ಬಿ ಸುತ್ತಮುತ್ತ ಯಾವಾರು ದೇವಸ್ಥಾನ ಇದ್ರೇನು ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾರಿಗಾನ ಗೊತ್ತಿದ್ದರೆ, ನಮ್ಮ ತುಮಕೂರವ್ರಿಗೆ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಗುಬ್ಬಿ ಸುತ್ತಮುತ್ತ ಏನೋ ಯಾವ್ದಾದ್ರು ದೇವಸ್ಥಾನ ಇದ್ದರೆ. ನಿಜವಾಗ್ಲೂ ಇವೆಲ್ಲ ಒಂದು ಪುಣ್ಯ ಸ್ಥಳಗಳು. ದೇವರು ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸಿರ್ತಾನೋ, ಯಾವ್ಯಾವ ರೂಪದಲ್ಲಿರ್ತಾನೋ ಗೊತ್ತಿಲ್ಲ. ನಾವು ಎಲ್ಲನೂ ಮಾಡ್ಬೋದು, ಎಲ್ಲನೂ ಜೀವನ ಮಾಡ್ಬೋದು, ಆದರೆ ಯಾವುದೋ ಒಂದು ಶಕ್ತಿನ ನಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ. ಆ ಶಕ್ತಿ ನಮ್ಮನ್ನು ಕಾಯ್ತಾ ಇರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಹಾಗಾಗಿ ಇದು ಚೆನ್ನಬಸವೇಶ್ವರ ಅಂದರೆ ಶಿವನ ದೇವಸ್ಥಾನ ಅಂತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಸುತ್ತಲೂ ಚೆನ್ನಾಗೈತೆ ವಾತಾವರಣ. ಇದೆಲ್ಲ ಜಾತ್ರೆ ಸಮಯದಲ್ಲಿ ಈಚೆಗೆ ತೆಗಿತಾರೆ ಅನಿಸುತ್ತೆ. ನೋಡಿ ನಾನು ಇಲ್ಲಿ ಆನೆ ಮತ್ತು ಈ ಕಡೆ ಕುದುರೆಗಳು ಎಲ್ಲ ನಾನು ತೋರಿಸ್ತಾ ಇದ್ದೀನಿ. ಇವೆಲ್ಲ ಜಾತ್ರೆ ಟೈಮಲ್ಲಿ ತೆಗಿತಾರೆ ಅನಿಸುತ್ತೆ. ಏನಕ್ಕೋ ಎಲ್ಲ ವಾಹನ ಮಾಡೋಕ್ಕೆಲ್ಲ ತೆಗಿತಾರಲ್ಲ, ಜಾತ್ರೆ ತುಂಬ ಜೋರಾಗಿ ನಡೆಯುತ್ತಂತಿದ್ದು ನಾನು ಕೇಳಿದ್ದೀನಿ. ಆದರೆ ನಾವೆಲ್ಲ ಜಾತ್ರೆಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಜನ ಜಾಸ್ತಿ. ಆ ಜಾತ್ರೆಯಲ್ಲಿ ನಾವು ಆ ಜನದಲ್ಲಿ ಹೋಗೋಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ಏನೋ ಫ್ರೀ ಇದ್ದಾಗ ಬಂದು ಈ ಥರ ಎಲ್ಲ ಒಂದು ವೀಡಿಯೋ ಮಾಡ್ಕೊಂಡು ಏನೋ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಫ್ರೀ ಇದ್ದಾಗ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ದೇವರು. ಇದೆಲ್ಲ ನೋಡಿ, ಇದೆಲ್ಲ ಸ್ವಾಮಿದು ದೇವಸ್ಥಾನ. ಇದೆಲ್ಲ ಅಲ್ಲೆಲ್ಲ ಕಾಣಿಸ್ತಾ ಇರೋದು ನೋಡಿ, ಎಷ್ಟು ದೊಡ್ಡದಾಗೈತೆ ಅಲ್ವ. ಇದ್ರ ತುಂಬ ಇರ್ತಾರಂತೆ ಜನಗಳು, ತುಂಬ ಇರ್ತಾರಂತೆ. ಆಮೇಲೆ ಸೋಮವಾರ ಬಂದರೆ ಸಖತ್ತು ರಶ್ ಅಂತೀನಿ. ಸೋಮವಾರ ಬಂದ್ರಂತೂ ಅಷ್ಟು ರಶ್ ಇರುತ್ತಂತೆ ಇಲ್ಲಿ. ಹಾಗಾಗಿ ಎಲ್ಲ ಹೇಳ್ತಾಯಿದ್ರು ಅಲ್ಲಿ. ಇವತ್ತು ಭಾನುವಾರ ಅಲ್ವಾ, ಹಾಗಾಗಿ ಏನು ಅಷ್ಟೊಂದು ರಶ್ ಇರಲಿಲ್ಲ ಭಾನುವಾರ. ಇವತ್ತು ಫ್ರೀಯಾಗಿತ್ತು ದೇವಸ್ಥಾನ ಸುತ್ತಮುತ್ತ ಎಲ್ಲ, ತುಂಬ ಚೆನ್ನಾಗಿತ್ತು. ನಾನು ಬಿಸಿಲು ಬೇರೆ ಬತ್ತಿತ್ತಲ್ವ, ಸುಮಾರು ಬಿಸಿಲು ಹೊಡಿತಿತ್ತು, ಹಂಗೆ ಅದರಲ್ಲೂ ಹಂಗೂ ಕವರ್ ಮಾಡಿದ್ದೀನಿ. ನೋಡಿ ನಾನು ಮೈಸೂರು ಅರಮನೆ ಕಾಣಲ್ಲ, ಇದು ಮೈಸೂರು ಅರಮನೆ ಕಂಡಂಗೆ ಅಷ್ಟು ದೊಡ್ಡದಾಗೈತಿ ದೇವಸ್ಥಾನ. ವರಾಂಡ ಅಂತೂ ತುಂಬ ದೊಡ್ಡದಾಗೈತೆ, ಚೆನ್ನಾಗೈತೆ. ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗೈತೆ ಜಾಗ. ತುಂಬ ಸೊಗಸಾಗೈತೆ ಸುತ್ತಮುತ್ತ ಎಲ್ಲ. ಇದು ರೂಟ್ ಗೊತ್ತಾಗಲಿಲ್ಲ ನನಗೆ, ಹಂಗಾಗಿ ಆಟೋಕ್ಕೆ ಬಂದೆ ನಾನು. ಆಟೋದವರೇ ಬಿಟ್ಟರು ಇಲ್ಲಿಗೆ ತಂದು. ನಮಗೆ ರೂಟ್ ಗೊತ್ತಾಗಬೇಕಲ್ಲ, ಒಂದು ಸಲ ಹೋದರೆ ಒಂದು ರೂಟ್ ನೋಡ್ಕೊಂಡ್ರೆ ಮತ್ತೆ ಅದು ನೆನ್ಪು ಮಾಡ್ಕೊಂಡು ಹೊರ್ಟೋಗ್ತೀವಿ ನಾವು. ನಮಗೆ ಫಸ್ಟಿಗೆ ಒಂದು ಸಲ ನನಗೆ ಇಲ್ಲಪ್ಪ ಎಲ್ಲಿರೋದು ದೇವಸ್ಥಾನ ಅಂದ್ಕೊಂಡೆ. ಯಾರನ್ನ ಆಟೋದವ್ರನ್ನ ಕೇಳಿದ್ದಕ್ಕೆ ಆಟೋದವರು ನಡ್ಕೊಂಡು ಹೋಗ್ಬೇಕು, ಇಲ್ಲ ಆಟೋಕ್ಕೆ ಬರೋಂಗಿದ್ರೆ ಆಟೋಕ್ಕೆ ಬನ್ನಿ ಅಂದರು. ಸರಿ ಆಯಿತಪ್ಪ, ಇನ್ನೊಂದು ಸಲ ಇಲ್ಲಿ ಹೋಗ್ತಾ ಇರೋದು ನೋಡೋಣ ಅಂದ್ಬಿಟ್ಟು ಆಟೋಕ್ಕೆ ಹೋದೆ. ಚೆನ್ನಾಗೈತಿ ದೇವಸ್ಥಾನ. ಮುಂದೆಲ್ಲ ತಂದುಬಿಟ್ರು. ಯಡಿಯೂರ್ಗೆ ಹೋಗೋ ರೋಡಲ್ಲಿ ಇರೋದಿದ್ದು, ಬಲ್ಮಕ್ಕೆ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಒಂದು ಖುಷಿಯಾಯಿತು, ನೆಮ್ಮದಿನೂ ಸಿಕ್ತು. ದೇವಸ್ಥಾನಕ್ಕೆ ಬಂದಲ್ಲ, ಚನ್ನಬಸವೇಶ್ವರನ ದರ್ಶನಕ್ಕೆ ಬಂದಲ್ಲ. ಇವತ್ತು ಸಂಕಷ್ಟಹರ ಚತುರ್ಥಿ, ಹಾಗಾಗಿ ಇವತ್ತೇ ಬಂದಲ್ಲ ಇಲ್ಲಿಗೆ, ಅದೊಂದು ಮನಸ್ಸಿಗೆ ಸಮಾಧಾನ ಆಯಿತು. ನೋಡಿ ಎಷ್ಟು ಎಲ್ಲ ಕವರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇದೇ ನೋಡಿ ಬಾಗಿಲು ತೆಗ್ದಿದ್ರು, ಅಷ್ಟೊಂದು ವೀಡಿಯೋ ಮಾಡ್ಕೊಂಬಂದೆ, ಬಾಗಿಲು ತೆಗ್ದಿದ್ರು. ನೋಡಿ ಇದು ಒಳಗಡೆ ದೇವರು ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ. ನೋಡಿ ಇವರೇ ಗುಬ್ಬಿಯಪ್ಪ ಅಂತ ಕರೀತಾರೆ ಇವ್ರನ್ನ. ಗುಬ್ಬಿಯಪ್ಪ ಅಂತಾರೆ, ಚನ್ನಬಸವೇಶ್ವರ ಸ್ವಾಮಿ ಅಂತಾರೆ. ಗುಬ್ಬಿಯಪ್ಪ ಅನ್ನೋದನ್ನ ನಮ್ಮ ತಾಯಿ ಊರಲ್ಲಿ ಈ ದೇವ್ರಿಗೆ ಒಕ್ಕಲುಗಳು ಅವರೇ, ಅವರೆಲ್ಲ ಗುಬ್ಬಿಯಪ್ಪ ಅನ್ನೋರು. ಅವರೆಲ್ಲ ಅವ್ರ ಮನೆ ತಂದಾಗೆಲ್ಲ ಬರೀ ಈ ಅಪ್ಪನ ಹೆಸರೇ ಜಾಸ್ತಿ ಇಟ್ಕೊಂಡಿರೋದು. ಹಂಗಾಗಿ ಗುಬ್ಬಿಯಪ್ಪ ಅನ್ನೋರಲ್ಲ. ನೋಡಿ ಇವರೇ ಗುಬ್ಬಿಯಪ್ಪ. ನೋಡಿ ಪೂಜೆ ಮಾಡಿ ಐನೋರು ಸಹ ಶರಣ ಮಾಡ್ಕೊತಿದ್ರು. ನಾನು ನಿಂತ್ಕೊಂಡಂಗೆ ವೀಡಿಯೋ ಮಾಡ್ಕೊತಿದ್ದೆ. ಇಲ್ಲಿ ವೀಡಿಯೋ ಮತ್ತು ಫೋಟೋಗಳು ತೆಗಿಯೋಂಗಿಲ್ಲ ಅಂತೇಳಿ ಎಲ್ಲ ಕಡೆಗೂ ಕಂಬದಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಆದರೂ ನಾನು ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ. ಇವರೇ ನೋಡಿ ಸಿದ್ಧಲಿಂಗೇಶ್ವರ ಚನ್ನಬಸವೇಶ್ವರ ಸ್ವಾಮಿ ಯಾವ್ಯಾವ ರೂಪದಲ್ಲಿ, ಯಾವ್ಯಾವ ಹೆಸರಲ್ಲಿ ಭೂಲೋಕದಲ್ಲಿ ನೆಲೆಸೋರೋ ಗೊತ್ತಿಲ್ಲ. ಶಿವ ಪರಮಾತ್ಮ ಈಶ್ವರ ಯಾವ್ಯಾವ ರೂಪದಲ್ಲಿ ಭೂಮಿ ನೆಲೆಸಿದ್ದಾರೆ ನೋಡಿ. ಯಾವ್ಯಾವ ಹೆಸರುಗಳು, ಒಂದೊಂದು ರೂಪಕ್ಕೆ ಒಂದೊಂದು ಹೆಸರು. ಅದೇನೋ ಆ ಅಪ್ಪನ ಮಹಿಮೆ ಅಪಾರ. ನಮ್ಮಂಥ ಒಂದು ಹುಲ್ಲು ಮಾನವರು ಹೋಗಿ ಅವ್ರ ದರ್ಶನ ಮಾಡ್ಕೊಂಡು ಏನೋ ಒಂದು ಕಣ್ಣು ತುಂಬ್ಕೊಂಡು ಬರಬೇಕಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ. ನೋಡ್ಕೊಳ್ಳಿ ಎಲ್ಲ. ನಿಮಗೆಲ್ಲರಿಗೂ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ನನ್ನ ವೀಡಿಯೋ ನೋಡೋ ಅಂಥವ್ರಿಗೆಲ್ಲ, ನನ್ನ ಸಬ್ಸ್ಕ್ರೈಬರ್ಗೆಲ್ಲ ಒಳ್ಳೇದು ಮಾಡಪ್ಪ. ನನ್ನ ವೀಡಿಯೋ ನೋಡೋ ಅಂಥವ್ರಿಗೆಲ್ಲ ಒಳ್ಳೇದು ಮಾಡು ತಂದೆ ಚನ್ನಬಸವೇಶ್ವರ. ನೋಡೋ ಅಂಥವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರಿಗೂ ಸಕಲ ಶ್ರೇಯಸ್ಸು ಕೊಡಪ್ಪ. ಅವ್ರಿಗೆಲ್ಲ ಒಳ್ಳೇದಾಗಲಿ ಚನ್ನಬಸವೇಶ್ವರ. ನೋಡಿ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಅಲಂಕಾರ ಚೆನ್ನಾಗಿ ಮಾಡ್ತಾರೆ. ದೇವರು ಇಷ್ಟೇ ಇರೋದು, ಅಂದರೆ ಇಷ್ಟೇ. ಅದು ಬೆಳ್ಳಿದು ಅನಿಸುತ್ತೆ ಗೋಪುರ, ಚೆನ್ನಾಗೈತೆ. ಒಳಗಡೆ ದೇವ್ರಿಗೆ ಕಿರೀಟ ಎಲ್ಲ ಇಟ್ಟವ್ರೆ. ನಾನು ಹತ್ರಕ್ಕೆ ಹೋಗಿ ತೋರಿಸಿದ್ದೀನಿ, ಆದ್ರೂ ಜಾಸ್ತಿ ಜೂಮ್ ಮಾಡಿಲ್ಲ. ಯಾಕಂದರೆ ಇವರು ಎಲ್ಲಿ ಪೂಜಾರಪ್ಪನವ್ರು ಎಲ್ಲಿ ಅಂತಾರಂತ. ಇದು ನೋಡಿ ಇದೆ ಪೂಜಾರಪ್ಪನವ್ರು ಎಲ್ಲಿ ಬೈತಾರೋ ಅಂತ. ಆಮೇಲೆ ವೀಡಿಯೋ ಬೇರೆ ಮಾಡೋಂಗಿಲ್ಲ ಅಂತ ಬೇರೆ ಹೇಳಿದ್ರಲ್ಲ, ಅದಕ್ಕೂ ನಾನು ಸ್ವಲ್ಪನೇ ವೀಡಿಯೋ ಮಾಡಿದ್ದು ಗೊತ್ತಿಲ್ಲ. ಆದರೂ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ವೀಡಿಯೋನ. ಹಾಕ್ಕೋಬೇಕು ವೀಡಿಯೋ ಮಾಡಲೇಬೇಕು ಅಂತ. ನೋಡಿ ಇದು ಗದ್ದುಗೆ. ಇದು ಪಕ್ಕದಾಗೆ ಇರೋದು 2 ಗದ್ದಿಗೆ. ಇದು ನೋಡಿ, ಇದು ಬಸವೇಶ್ವರ ಸ್ವಾಮಿ ಗದ್ದಿಗೆ. ಇದು ಬಸವೇಶ್ವರ ಸ್ವಾಮಿ ಗದ್ದಿಗೆ, ಅದು ಚನ್ನಬಸವೇಶ್ವರ ಸ್ವಾಮಿ ಗದ್ದಿಗೆ. 2 ಐತಿ ಇಲ್ಲಿ. ನೋಡಿ ಈಚೆ ಬಂದು ಊಟಕ್ಕೆ ಹೋಗಬೇಕು. ಇಲ್ಲಿ 1 ಗಂಟೆಯಿಂದ 3 ಗಂಟೆವರೆಗೂ ಊಟ ಇರುತ್ತಂತೆ. ಊಟ ಯಾವಾಗಲೂ ಊಟ ನಡೀತಾನೆ ಇರುತ್ತಂತೆ. ಇಲ್ಲಿ ಹೋದವರೆಲ್ಲ ಊಟ ಮಾಡ್ಕೊಂಡು ಹಂಗೆ ದರ್ಶನ ಮಾಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ಬೋದು. ಏನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಏನು ದೂರ ನಡಿಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಓಡಾಡ್ಕೊಂಡು ನೋಡ್ಕೊಂಡು ಬರ್ಬೋದು. ಹಂಗೆ ನಾನು ಇಲ್ಲಿ ಎಲ್ಲ ಸುತ್ತು ಎಲ್ಲ ನೋಡಿ, ಇನ್ನೂ ಜನ ಬರ್ತಾಯಿದ್ರು. ಇವತ್ತು ಎಲ್ಲ ಟ್ರಿಪ್ ಬರೋರು ಒಂದು ಬಸ್ ಜನ ಬಂದಿದ್ದರು. ಒಂದು ಬಸ್ಸು, ಒಂದು ಮಿನಿ, ಒಂದು 2 ಬಸ್ಸಿನ ಜನ ಬಂದಿದ್ರು ಇವತ್ತು. ಅವರೆಲ್ಲ ಒಳಗಡೆ ಇದ್ದರು. ಅವರು ಬಿಡದಿಯಿಂದ ಬಂದಿದ್ರಂತೆ ದೇವಸ್ಥಾನ ನೋಡೋಕ್ಕೆ. ನೋಡಿ ನಾವಿವಾಗ ಊಟದ್ದು ಇದಕ್ಕೆ ಹೋಗ್ತಾಯಿದ್ದೀನಿ, ಪ್ರಸಾದ ನಿಲಯಕ್ಕೆ. ನೋಡೋಣ ಬನ್ನಿ. ನೋಡಿ ಇದೆ ಅನ್ನ ನಿತ್ಯ ದಾಸೋಹ ನಿಲಯ ಗುಬ್ಬಿ. ಇಲ್ಲಿ ನೋಡಿ ಗಣಪತಿನ ಇಲ್ಲೂ ಇಟ್ಟವ್ರೆ. ಇಲ್ಲೂ ಗಣಪತಿಗೆ ಹಂಗೆ ಒಂದು ನಮಸ್ಕಾರ ಹಾಕ್ಕೊಂಡೆ. ಯಾಕಂದರೆ ವಿಘ್ನೇಶ್ವರನ ಅಭಯ ಇರಬೇಕು ನಮಗೆ. ವಿಘ್ನ ವಿನಾಶಕ ಸ್ವಾಮಿ ಇರಬೇಕಲ್ವ. ಎಲ್ಲ ದಾಸೋಹ ನಿಲಯದಲ್ಲಿ ಗಣಪತಿ ಇಟ್ಟಿರ್ತಾರೆ. ಇಲ್ಲ ಹಂಗೆ ಒಳಗೆ ಹೋದೆ. ಎಷ್ಟು ದೊಡ್ಡದೈತಿ ವರಾಂಡ ಅಂದರೆ. ಇಲ್ಲೆಲ್ಲ ಯಾರಾದರೂ ಈ ದೊಡ್ಡವ್ರು ಕೂತ್ಕೊಂಡು ಏನಾದರೂ ಒಂದು ಮೀಟಿಂಗ್ ಮಾಡೋಕ್ಕೋ ಭಾಷಣ ಮಾಡೋಕ್ಕೋ ಇರಬೇಕು ಅನ್ಸುತ್ತೆ ಇದು ಜಾಗ. ನೋಡಿ ಇದು ಇಲ್ಲಿ ಎಲ್ಲ ಥರದ ದೇವತೆಗಳು ಇಲ್ಲವ್ರೆ. ನಮ್ಮ ಶಿವಕುಮಾರ ಸ್ವಾಮಿಯವರು, ಆಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ, ಅನ್ನಪೂರ್ಣೇಶ್ವರಿ
ಎಲ್ಲ ಥರದ ಒಂದು ದೇವತೆಗಳು ಇಲ್ಲೇ ಅವ್ರೆ. ಅನ್ನಪೂರ್ಣೇಶ್ವರಿ, ಶಿವಕುಮಾರ ಸ್ವಾಮಿಯವರು, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಎಲ್ಲ ನೋಡಿ. ಇಲ್ಲಿ ತಟ್ಟೆ ಇಲ್ಲೂ ಅಷ್ಟೇ ಎಲ್ಲ ನೀಟಾಗಿ ಜೋಡಿಸಿದ್ರು. ಊಟ ಮಾಡ್ಕೊಂಡು ಹೊರಗಡೆ ಬಂದು ಇನ್ನೇನು ಹೊರಡೋಕ್ಕೆ ಟೈಮ್ ಆಯ್ತಲ್ವ, ಆವಾಗಲೇ 2 ಗಂಟೆ ಆಗಿತ್ತು. ಸರಿ ಹೊರಡೋಣ ಅಂದ್ಬಿಟ್ಟು ಈಚೆ ಬಂದಂಗೆ ಇನ್ನೊಂದು ಸಲ ವೀಡಿಯೋ ಮಾಡ್ತಾಯಿದ್ದೀನಿ. ಇದೇ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ. ಯಾರೇ ಹೊಸಬ್ರು ಬಂದರೂ ಆರಾಮಾಗಿ ಬರ್ಬೋದು. ಆರಾಮಾಗಿ ಕೇಳ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಬಿಟ್ಟು ಕೆಳಗೆ ಬಂದರೆ ಇಲ್ಲೇ ಆರ್ಚ್ ಐತೆ. ಆರ್ಚಿಂದ ಒಳಗಡೆ ಬಂದರೆ ಅಲ್ಲೇ ದೇವಸ್ಥಾನ. ಎಂಥ ಹೊಸಬ್ರು ಬಂದರೂ ಇಲ್ಲಿಗೆ ಬರ್ಬೋದು ಆರಾಮಾಗಿ. ತುಂಬ ಚೆನ್ನಾಗೈತೆ ದೇವಸ್ಥಾನ ಮಾತ್ರ. ಒಳಗಡೆ ಎಲ್ಲ ನೋಡಿ ಇಲ್ಲಿ ಕೂತಿದ್ದೆ. ಇದು ಬನ್ನಿ ಮರದ ಕೆಳಗಡೆ ಕೂತಿದ್ದೀನಿ ನಾನು. ಊಟ ಮಾಡ್ಕೊಂಡು ಬಂದ್ವಲ್ಲ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ. ವೀಡಿಯೋ ನೋಡೋರಿಗೆಲ್ಲ ಧನ್ಯವಾದ.